ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವೊಂದು ಹೆಲ್ತ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹೆಲ್ತ್ ಟಿಪ್ಸ್ ಅಂತ ಹೇಳಿದರೆ ಕೆಲವೊಂದು ಫುಡ್ ತಿನ್ನೋದ್ರಿಂದ ನಮಗೆ ಎಷ್ಟು ಪ್ರಯೋಜನ ಇದೆ ಅನ್ನೋದನ್ನು, ಕೆಲವೊಂದು ಫ್ರೂಟ್ಸು ಸಹ ಆಗ್ತದೆ ಅಥವಾ ಮನೇಲಿರುವಂತಹ ವಸ್ತುವನ್ನೇ ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ನಮ್ಮ ಹೆಲ್ತಿಗೆ. ವಿಡಿಯೋ ಫುಲ್ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಎರಡನ್ನು ಆಗಾಗ ನಾವು ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು. ಯಾವುದು ಗೊತ್ತಾ? ಒಂದು BP, ಒಂದು ಶುಗರ್. ಇದು ಎರಡನ್ನು ನಾವು ಯಾವಾಗಲೂ ಸಹ ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಈ ಒಂದು 4 ವಿಷಯಗಳಿಗೆ ನೀವು ಕಾಯಲಿಕ್ಕೆ ಹೋಗಬೇಡಿ. ಒಂದಂತೇಳಿದರೆ ದೇವರನ್ನು ಪ್ರಾರ್ಥನೆ ಮಾಡಲು ಕಷ್ಟ ಬರುವವರೆಗೆ ನೀವು ಕಾಯಬೇಡಿ. ಇನ್ನೊಂದು, ಸ್ನೇಹಿತರಿಗೆ ಭೇಟಿ ಆಗಬೇಕಂತ ಹೇಳಿದರೆ ಅವನೋ ಅಥವಾ ಅವಳೋ ಕಾಯಿಲೆ ಬೀಳೋ ತನಕ ನೀವು ಕಾಯಲಿಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಯಾವಾಗ ಮನಸ್ಸಾಗ್ತದೆ ಆವಾಗ ಹೋಗಿ ನೀವು ಮೀಟಾಗಿ ಬನ್ನಿ. ಇನ್ನೊಂದು, ನಮ್ಮ ಬಾಡಿ ಅಂದರೆ ಟಯರ್ಡ್ ಆಗಿ ನಮಗೆ ರೆಸ್ಟ್ ಬೇಕು ಅನಿಸೋ ಅಷ್ಟು ತನಕ ನಾವು ಕಾಯಬಾರ್ದು. ನಮಗೆ ಯಾವಾಗ ನಮಗೆ ಫೀಲ್ ಆಗ್ತದೆ ಸ್ವಲ್ಪ ರೆಸ್ಟ್ ಮಾಡುವಂತೇಳಿ ಆವಾಗೆಲ್ಲ ರೆಸ್ಟ್ ಮಾಡಿಬಿಡಬೇಕು. ಅಂದರೆ ಕಾಯಬಾರ್ದು, ಅಯ್ಯೋ ನಮಗೆ ಇದಾಗೋ ತನಕ ನಾವು ಕೆಲಸ ಮಾಡಬೇಕಂತೇಳಿ. ಇನ್ನೊಂದು ಅಂತೇಳಿದರೆ ನಿದ್ರೆ ಮಾಡಲಿಕ್ಕೆ ನಿದ್ರೆ ಬರೋ ತನಕ ಕಾಯಬೇಕಂತೇನಿಲ್ಲ. ರೆಸ್ಟ್ ಬೇಕಂತೇಳಿ ಒಂದು 5 ನಿಮಿಷ ನಾವು ಅಡ್ಡ ಬೀಳ್ಬೋದು. ರೆಸ್ಟ್ ಅಂದರೆ ನಮ್ಮ ಬಾಡಿಗೆ ರೆಸ್ಟ್ ಬೇಕಾಗ್ತದೆ. ಅಂದರೆ ಈ 4 ವಿಷಯನ ನೀವು ಕಾಯ್ತಾ ಕೂತ್ಕೊಳ್ಬಾರ್ದು. ಗೊತ್ತಾಯ್ತಲ್ಲ? ಖಂಡಿತವಾಗ್ಲೂ ಇದು ಒಂದು ಅನುಭವದ ಮಾತಂತಲೇ ಹೇಳ್ತೇನೆ. ಆಮೇಲೆ ಇನ್ನೊಂದು, ಆರೋಗ್ಯವಂತರಾಗಿರಲು ಇದೊಂದು ಕೆಲವೊಂದೊಂದು ಟಿಪ್ಸ್ ನಿಮಗೆ. ನಿಯಮಿತ ಒಂದು ಉಪವಾಸ ಮಾಡಬೇಕು. ಒಂದು ಏಕಾದಶಿ ಉಪವಾಸ ಆ ಥರ ಇರ್ತದಲ್ಲ, ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿ ಒಂದು ಎನರ್ಜಿ ಇದಾಗಿರ್ತದೆ. ಇನ್ನೊಂದು, ನಗು ಮತ್ತು ಎಕ್ಸಸೈಸ್ ಅಂದರೆ ವ್ಯಾಯಾಮ, ಯೋಗ ಇದೆಲ್ಲ ಮಾಡೋದ್ರಿಂದ ನಮ್ಮ ವೆಯ್ಟ್ ಸ್ವಲ್ಪ ಕಮ್ಮಿ ಆಗ್ತದೆ. ಹಾಗೆಯೇ ಹೆಲ್ತ್ ಸಹ ಚೆನ್ನಾಗಿರ್ತದೆ. ಆಮೇಲೆ ಇನ್ನೊಂದು ಅಂತೇಳಿದರೆ ಈ 3 ನಮ್ಮ ಇದು ಜೊತೇಲಿ ಇರಬೇಕು. ಒಂದು, ಫ್ರೆಂಡ್ಸ್ ಅಂತೇಳಿದರೆ ಜೀವಕ್ಕೆ ಜೀವ ಕೊಡು ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಫ್ರೆಂಡ್ಸ್ ಇರಬೇಕು. ಮತ್ತು ಒಂದು ಪ್ರೀತಿಯಿಂದ ಕೂಡಿರುವಂಥ ಒಂದು ಕುಟುಂಬ ಇರಬೇಕು. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಮಾಡೋರು ಅದು ಬೇಕಾಗ್ತದೆ. ಇದು 3 ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಇದನ್ನೊಂದು ಮರ್ತು ಬಿಡಿ, ನಾನು ಹೇಳುವುದು ಇದೊಂದು ಮರ್ತೇ ಬಿಡಿ ನೀವು. ಒಂದು, ನಿಮ್ಮ ವಯಸ್ಸು, ಆಮೇಲೆ ನಮ್ಮ ಹಿಂದಿನದು ಏನಾದರೂ ಆಗಿದ್ದರೆ ಅದನ್ನು ಸಹ ಮರ್ತು ಬಿಡಬೇಕು. ಆಮೇಲೆ ಕಳೆದು ಹೋದ ದಿನನ ನೆನಪು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಇನ್ನೊಂದು ಮೇನ್ ಅಂತ ಹೇಳಿದರೆ ದ್ವೇಷ, ಒಬ್ಬರಿಗೊಬ್ಬರು ನೋಡಿದರೆ ಆಗೋದಿಲ್ಲ ಅಂಥದ್ದನ್ನೆಲ್ಲ ಮರ್ತು ಬಿಡಿ. ಅಂದರೆ ಒಳ್ಳೆಯ ಆರೋಗ್ಯಕ್ಕೆ ನಾನು ಹೇಳೋದು ಈ 4 ಜಾಸ್ತಿ ಮಾಡಿ. 4 ಅಂತೇಳಿದರೆ ಒಂದು, ಹಸಿರು ಸೊಪ್ಪು, ಗ್ರೀನ್ ಕಲರ್ ಸೊಪ್ಪೆಲ್ಲ ಸಿಗ್ತದಲ್ಲ, ಪಾಲಕ ಎಂಥ ಸೊಪ್ಪು ಅದು ಸಹ. ಆಮೇಲೆ ತರಕಾರಿ, ಫ್ರೂಟ್ಸು, ಆಮೇಲೆ ಡ್ರೈ ಫ್ರೂಟ್ಸು, ಇದನ್ನು 4 ಜಾಸ್ತಿ ತಿನ್ನಬೇಕು. ಈ 4 ಆದಷ್ಟು ಕಮ್ಮಿ ಮಾಡ್ತಾ ಬನ್ನಿ. ಉಪ್ಪು, ಸಕ್ಕರೆ, ಡೈರಿ ಉತ್ಪನ್ನ ಮತ್ತು ಪಿಷ್ಟ ಪದಾರ್ಥಗಳು, ಈ 4 ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು. ಇನ್ನೊಂದು ಅಂತೇಳಿದರೆ ಈ ಬೇಸಿಗೆಗಾಲದಲ್ಲಿ ತಲೆನೋವೆಲ್ಲ ತುಂಬ ಬರ್ತವೆ ಒಬ್ಬೊಬ್ಬರಿಗೆ. ಈಗ ಇದಕ್ಕೆ ಬಿಸಿಲಿಗೆಲ್ಲ ಹೋಗಿ ಬಂದರೆ ಅದಕ್ಕೆ ನೀವು ಈ ತಲೆನೋವು ಕಮ್ಮಿ ಆಗಲಿಕ್ಕೆ ಈ ತುಳಸಿ ರಸದಲ್ಲಿ ಏಲಕ್ಕಿಯನ್ನು ತೆಗೆದಬೇಕು. ಅಥವಾ ನೀವು ತುಂಬ ಬೇಕಂತೇಳಿದರೆ ಸ್ವಲ್ಪ ತುಳಸಿ ಎಲೆ ಮತ್ತು ಏಲಕ್ಕಿಯನ್ನು ಹಾಕಿ ಪೇಸ್ಟ್ ಸಹ ನೀವು ಮಾಡ್ಬೋದು. ಆ ಪೇಸ್ಟನ್ನು ನೀವು ಹಣೆಗೆ ಹಚ್ಕೊಳ್ಬೇಕು. ತುಳಸಿ ಎಲೆ ಮತ್ತು ಏಲಕ್ಕಿಯನ್ನು, ಅಥವಾ ತುಳಸಿ ರಸದಲ್ಲಿ ನೀವು ಏಲಕ್ಕಿಯನ್ನು ತೇಯ್ದು ಆ ಪೇಸ್ಟನ್ನು ಇಲ್ಲಿ ತಲೆಗೆ ಹಚ್ಕೊಳ್ಬೋದು. ಇಲ್ಲ ನಮ್ಮ ಈ ಕಿವಿಯ ಇಲ್ಲಿ ಕಿವಿಯ ಇದಕ್ಕೆಲ್ಲ ಈ ಸೈಡಲ್ಲೆಲ್ಲ ಹಚ್ಕೊಳ್ಳೋದ್ರಿಂದ ಸಹ ತಲೆನೋವು ಕಮ್ಮಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ತುಳಸಿ ಎಲೆಯಿಂದ ನಾನು ಒಂದಿಷ್ಟು ರೆಮಿಡಿ ಹೇಳಿದೆ ನಿಮಗೆಲ್ಲರಿಗೂ ಖಂಡಿತ ಇದು ಉಪಯೋಗ ಆಗ್ತದೆ ಅಂದ್ಕೊಳ್ತೇನೆ ನಾನು. ಇನ್ನೊಂದು ಅಂತೇಳಿದರೆ ನಮಗೀಗ ಹಿಮೋಗ್ಲೋಬಿನ್ ಅಂದರೆ ಕೆಂಪು ರಕ್ತ ಕಣಗಳ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಸಹ ನಿತ್ಯ ತುಳಸಿ ರಸ ಕುಡಿಯೋದ್ರಿಂದ ಸಹ ನಮ್ಮ ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗೆಯೇ ಹಲ್ಲು ನೋವಿಗೆ ನಾನು ಹೇಳಿದೆ, ಗಂಟಲು ನೋವಿಗೆ ಹೇಳಿದೆ. ಹಾಗೆ ನಮ್ಮ ಬಾಯಿಂದ ಕೆಟ್ಟ ವಾಸನೆ ಏನಾದರೂ ಬರ್ತಾ ಇದ್ದರೂ ಸಹ ಈ ತುಳಸಿ ಎಲೆ ನಾವು ಅಗಿಯೋದ್ರಿಂದ ಆ ಕೆಟ್ಟ ವಾಸನೆ ಬರೋದು ಸಹ ಹೊರಟೋಗ್ತದೆ. ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟು ನಾನು ಹೇಳೋದು ತುಳಸಿ ಎಲೆಯಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳಿದರೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.
ತುಳಸಿ ಎಲೆ ನಾವು ಶೀತ ಕೆಮ್ಮಿಗೆಲ್ಲ ತೊಗೊಳ್ತೀವಿ, ಹಾಗೆಯೇ ನಮ್ಮ ತಲೆ ಕೂದಲಿಗೆ ಸಹ ತುಳಸಿ ಎಲೆಯ ರಸ ತುಂಬ ಒಳ್ಳೆಯದು. ಈ ತುಳಸಿ ಎಲೆ ರಸ ತಗೊಂಡು ನಮ್ಮ ತಲೆಗೆ ಕೂದಲಿಗೆ ಎಲ್ಲ ಸ್ವಲ್ಪ ಮಸಾಜ್ ಮಾಡಿ ಮತ್ತು ಸ್ನಾನ ಮಾಡೋದ್ರಿಂದ ತಲೆಹೊಟ್ಟು ಕಮ್ಮಿ ಆಗ್ತದೆ ಮತ್ತು ತಲೆ ಕೂದಲು ಉದುರೋದು ಸಹ ಕಮ್ಮಿ ಆಗ್ತದೆ. ನೋಡಿದ್ರಲ್ಲ ತುಳಸಿ ಎಲೆಯಿಂದ ನಾವು ಎಷ್ಟೆಲ್ಲ ನಮಗೆ ಉಪಯೋಗ ಇದೆ ಅಂತೇಳಿ. ಹಾಗೆಯೇ ಮೇಲಿಂದ ಮೇಲೆ ಕೆಮ್ಮು ಬರ್ತಾ ಇರ್ತದಲ್ಲ, ಆ ಟೈಮಲ್ಲಿ ಸಹ ಒಂದು 5-6 ತುಳಸಿ ಎಲೆ ತೊಗೊಂಡು ಬಾಯಲ್ಲಿ ಹಾಕಿ ಅಗ್ದು ಅದರ ರಸ ನುಂಗ್ತಾ ಬಂದರೆ ಆ ಕೆಮ್ಮು ತಕ್ಷಣಕ್ಕೆ ಕಮ್ಮಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ಸಹ ನೋಡಿ ಎಲ್ಲರ ಮನೆಯಲ್ಲೂ ಸಹ ಇರೋದೇ ಅಲ್ವಾ, ತುಳಸಿ ಗಿಡ ಇರ್ತದೆ. ಅಂದರೆ ತುಳಸಿ ನಾವು ಪೂಜೆ ಮಾಡ್ತೇವೆ ನೋಡಿ, ಆ ತುಳಸಿ ಎಲೆಯನ್ನು ತೆಗಿಬೇಡಿ. ನೀವು ಇನ್ನು ಎಕ್ಸ್ಟ್ರಾ ಒಂದು ನಾವು ಪಾಟಲ್ಲಿ ಇಡ್ತೇವೆ ತುಳಸಿ ಎಲೆ ಎಲ್ಲ, ಆ ಎಲೆಯನ್ನು ತೆಗೆದು ನೀವು ಬೆಳಿಗ್ಗೆ ಅದನ್ನು ತಿನ್ನೋದ್ರಿಂದ ಸಹ ಈ ಮೇಲಿಂದ ಮೇಲೆ ಬರುವಂಥ ಕೆಮ್ಮು ಸ್ಟಾಪ್ ಆಗ್ತಾ ಬರ್ತದೆ. ನೀವು ಅದ್ರ ಜೊತೆಯಲ್ಲಿ ಜೀರಿಗೆ ಸಹ ಮಿಕ್ಸ್ ಮಾಡಿ ತಿನ್ಬೋದು. ಇದು ನನಗೊಬ್ಬರು ವಯಸ್ಸಾದವರು ಹೇಳಿದರು, ತುಳಸಿ ಎಲೆ ಜೊತೆಯಲ್ಲಿ ಜೀರಿಗೆಯನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ತಿಂತಾ ಬನ್ನಿ. ಅಂದರೆ ಈ ಗ್ಯಾಸ್ಟ್ರಿಕ್ ಎಸಿಡಿಟಿ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇನ್ನೊಂದು ರೆಮಿಡಿ ನೋಡಿ, ಇದು ಫೈಲ್ಸಿಗೆ ಅಂದರೆ ಮೂಲವ್ಯಾಧಿ ಇದ್ದವರಿಗೆ ತುಂಬ ಒಳ್ಳೆಯದೊಂದಿದು. ಈಗ ತುಳಸಿ ಎಲೆ, ಆಮೇಲೆ ಈರುಳ್ಳಿ ರಸ, ನಂತರ ಕರಿಮೆಣಸು ಅಂದರೆ ಪೆಪ್ಪರು, ಕಾಳುಮೆಣಸು ಉಂಟಲ್ಲ ಅದು 3 ಸಹ ನೀವು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿ, ಇಲ್ಲಾಂತೇಳಿ ಕುಟ್ಟಿ ಪುಡಿ ಸಹ ಮಾಡ್ಬೋದು. ಒಂದು ಪುಡಿ ಮಾಡಿದ ನಂತರ ಒಂದು ಸಣ್ಣದು ಮಾತ್ರೆ ಥರ ಮಾಡ್ಕೊಳ್ಬೇಕು. ಅದು ಸಣ್ಣ ರೌಂಡಾಗಿ ಮಾತ್ರೆ ಥರ ಟೈಪಲ್ಲಿ ಮಾಡಿ ನೀವು ದಿನಕ್ಕೆ 2 ಅದನ್ನು ತಗೊಳ್ತಾ ಬಂದರೆ ಈ ಮೂಲವ್ಯಾಧಿ ಟೈಮಲ್ಲಿ ಅಂದರೆ ನಮಗೆ ಮೋಷನಿಗೆ ಹೋದಾಗೆಲ್ಲ ತುಂಬ ಉರಿಯೆಲ್ಲ ಸ್ಟಾರ್ಟ್ ಆಗ್ತದಲ್ಲ, ಹೀಗೆ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಇದು ಸಹ ತುಂಬ ಒಂದು ಮೂಲವ್ಯಾಧಿ ಇದ್ದವರಿಗೆ ಸಹ ಹೆಲ್ಪ್ ಆಗ್ತದೆ. ಖಾಲಿ ಮೂಲವ್ಯಾಧಿ ಅಂತಲ್ಲ ನೋಡಿ, ಇದು 3 ಸಹ ಹೆಲ್ತಿಗೆ ತುಂಬ ಒಳ್ಳೆಯದು. ಈರುಳ್ಳಿ ರಸ ಸಹ ಒಳ್ಳೆಯದು, ತುಳಸಿ ಎಲೆ ಸಹ ಒಳ್ಳೆಯದು, ಕಾಳುಮೆಣಸು ಸಹ ತುಂಬ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ನಿಂಬೆ ರಸ ಮತ್ತು ತುಳಸಿ ರಸ ಇದನ್ನು ಡೈಲಿ ತೊಗೊಳ್ಳೋದ್ರಿಂದ ಸಹ ಮೂತ್ರದೋಷ ನಿವಾರಣೆ ಆಗ್ತದೆ. ಅಂದರೆ ಕೆಲವರಿಗೆ ಮೂತ್ರದೋಷ ಅಂತೇಳಿದರೆ ಸ್ವಲ್ಪ ಯೂರಿನ್ ಪಾಸ್ ಆಗ್ತದೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಆ ಥರ ಎಲ್ಲ ಇದ್ದವರು ಈ ನಿಂಬೆ ರಸ ಮತ್ತು ತುಳಸಿ ರಸ ಡೈಲಿ ಅದನ್ನು ನಾವು ತೊಗೊಳ್ತಾ ಬರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಿಮಗೆ ಡೈರೆಕ್ಟ್ ಹಾಗೆಯೇ ಕುಡಿಲಿಕ್ಕೆ ಆಗಲಿಲ್ಲ ಅಂತೇಳಿದರೆ 2 ರಸ ಸಹ ನೀವು ಮಿಕ್ಸ್ ಮಾಡಿ ಅಂದರೆ ನೀರಿಗೆ ಹಾಕಿ ಸಹ ನೀವು ಇದನ್ನು ಕುಡಿತಾ ಬರ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಈಗ ಅಲರ್ಜಿ ಪ್ರಾಬ್ಲಮ್ಮು, ತುರಿಕೆ ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ, ಅಂಥವ್ರಿಗೆ ನಾನು ಹೇಳೋದು, ಸ್ನಾನಕ್ಕೊಂದು ಅರ್ಧ ಗಂಟೆ ಇರುವಾಗ ಅರಿಶಿನ ಮತ್ತು ಈ ತುಳಸಿ ರಸ ಪೇಸ್ಟನ್ನು ಮಾಡಿಕೊಂಡು ಇದನ್ನು ನೀವು ಮುಖಕ್ಕೆ ಹಚ್ಕೊಳ್ಬೋದು. ಅಥವಾ ಅಲರ್ಜಿ ಇದು ಸ್ಕಿನ್ ಪ್ರಾಬ್ಲಮ್ ಇರ್ತದೆ ನೋಡಿ, ಅಲ್ಲಿ ಸಹ ಇದನ್ನೆಲ್ಲ ಹಚ್ಕೊಳ್ತಾ ಬಂದರೆ ಅದನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಇದು ಸಹ ತುಂಬ ಉಪಯೋಗಕ್ಕೆ ಬರುವಂಥದ್ದು. ಟ್ರೈ ಮಾಡಿ ನೋಡಿ. ಇಲ್ಲೇ ತುಳಸಿ ಗಿಡ ನಮಗೆ ಔಷಧಿಗಂತಲ್ಲ, ಈಗ ನಾವು ಮನೆಯ ಒಂದು ಸುತ್ತಮುತ್ತ ತುಳಸಿ ಗಿಡ ಎಲ್ಲ ಇದ್ದರೆ ಸೊಳ್ಳೆ ಕಾಟ ಸಹ ಸ್ವಲ್ಪ ಕಮ್ಮಿ ಆಗ್ತದೆ, ಸೊಳ್ಳೆ ನಿವಾರಣೆ ಆಗ್ತದೆ ಅದರಿಂದ. ಅಂದರೆ ಮತ್ತು ಅದರಿಂದ ಒಂದು ಪಾಸಿಟಿವ್ ಒಂದು ಎನರ್ಜಿ ಬರೋ ಥರ ಆಗ್ತದೆ. ನೆಗೆಟಿವ್ ಇದ್ದರೆ ಸಹ ಹೊರಟೋಗ್ತದೆ. ಈಗ ತುಳಸಿ ಗಿಡ ಸುತ್ತಮುತ್ತ ಇದ್ದರೆ ಮನೆಯದು ಖಂಡಿತ ನೀವೇನಾದರೂ ಈ ಫ್ಲ್ಯಾಟಲ್ಲಿ ಇದ್ದರೆ ಒಂದು 4-5 ಪಾಟಲ್ಲೆಲ್ಲ ನಾವು ಹಾಕಿಟ್ಕೊಳ್ಬೋದು. ಇದು ಇನ್ನೊಂದು ಅಂತೇಳಿದರೆ ಹಲ್ಲು ನೋವು ಬಂದಾಗ ಸಹ ಬೆಸ್ಟ್ ಒಂದು 5-6 ಎಲೆ ತೆಗೆದು ಎಲ್ಲಿ ಹಲ್ಲು ನೋವು ಬರ್ಕೊಂಡು ಅಲ್ಲಿಯೇ ಅಗ್ದು ಅಲ್ಲೇ ಇಟ್ಕೊಳ್ಬೇಕು ಸ್ವಲ್ಪ ಹೊತ್ತು. ಹಾಗೆ ಮಾಡೋದ್ರಿಂದ ಸಹ ಹಲ್ಲು ನೋವು ಕಮ್ಮಿ ಆಗ್ತಾ ಬರ್ತದೆ. ಆಮೇಲೆ ಈ ಹಸಿ ಶುಂಠಿ ಮತ್ತು ತುಳಸಿ ಎಲೆಯನ್ನು ಪೇಸ್ಟ್ ಮಾಡಿ ಅದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿಂತಾ ಬಂದರೆ ಕೆಮ್ಮು, ಕಫ ಮತ್ತು ಈ ಗಂಟಲು ಕೆರೆತ ಸಹ ಕಮ್ಮಿ ಆಗ್ತದೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತದಲ್ವ, ಇನ್ನು ಶುರು ಆಗ್ತದೆ ಮಕ್ಕಳಿಗೆಲ್ಲ ಒಂದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು, ಅಂದರೆ ಅದು ಮತ್ತು ಶೀತ ಎಲ್ಲದ ಒಬ್ಬರಿಗೊಬ್ಬರಿಗೆ ಹರಡ್ತದಲ್ಲ. ಅದರ ಬದಲಿಗೆ ನೋಡಿ ಮನೇಲಿರುವಂಥ ಸ್ಟಾರ್ಟಿಂಗಲ್ಲಿಯೇ ನಾವು ಸ್ವಲ್ಪ ಇದನ್ನೆಲ್ಲ ಕೊಡ್ತಾ ಬಂದರೆ ಇದನ್ನೊಂಚೂರು ಕಂಟ್ರೋಲಿಗೆ ತರ್ಬೋದು. ನೋಡಿದ್ರಲ್ಲ, ಹಸಿ ಶುಂಠಿ, ತುಳಸಿ ಎಲೆ ಇದನ್ನು ಪೇಸ್ಟ್ ಮಾಡಿ ಮತ್ತು ಈ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಎಷ್ಟು ಪ್ರಾಬ್ಲಮ್ಮು ಸಾಲ್ವ್ ಆಗ್ತದಲ್ವ. ಈಗಿನ ಕಾಲದಲ್ಲಿ ನೋಡಿ ಎಲ್ರಿಗೊಂದು ಯೂರಿಕ್ ಆ್ಯಸಿಡ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯೂರಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಈಗ ಈ ಗಂಟೆಲ್ಲ ಇರ್ತದೆ ನೋಡಿ, ಗಂಟು ನೋವು ಸ್ಟಾರ್ಟ್ ಆಗ್ತದೆ ಅಥವಾ ಕೆಂಪಾಗ್ತದೆ. ಈಗ ಡಾಕ್ಟರ್ ಹತ್ರ ಹೋದಾಗ ಒಂದು ಬ್ಲಡ್ ಟೆಸ್ಟ್ ಎಲ್ಲ ಹೇಳ್ತಾರಲ್ಲ, ಆಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದರೆ ನಮಗೆ ಸ್ವಲ್ಪ ಹೆಲ್ತ್ಗೆಲ್ಲ ಇಶ್ಯೂ ಸ್ಟಾರ್ಟ್ ಆಗ್ತದೆ. ನೋವು ತುಂಬ ಇರ್ತದೆ ಯೂರಿಕ್ ಆ್ಯಸಿಡು ಅಂತೇಳಿದರೆ ನಮಗೀಗ ಅದರಿಂದ ಯೂರಿಕ್ ಆ್ಯಸಿಡ್ ಒಂದು ಪ್ರಾಬ್ಲಮ್ ಅಲ್ಲ, ಕಿಡ್ನಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಅದರಿಂದ ನಮ್ಮ ದೇಹದಲ್ಲಿರುವಂಥ ಕೆಟ್ಟದೊಂದು ವಸ್ತುನೆಲ್ಲ ನಮ್ಮ ಕಿಡ್ನಿ ಫಿಲ್ಟರ್ ಮಾಡಿ ಹೊರಗಡೆ ಆಗ್ತದಲ್ಲ. ಯೂರಿಕ್ ಆ್ಯಸಿಡು ಜಾಸ್ತಿ ಆದಾಗ ಸಂಧಿವಾತ ಅಥವಾ ಮೂತ್ರಪಿಂಡದ ಸಮಸ್ಯೆ ಅಂದರೆ ಕಿಡ್ನಿ ಸಮಸ್ಯೆ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದಲ್ವ.
ಅದಕ್ಕೇನೆ ಅದು ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಾವು ಸ್ವಲ್ಪ ಮನೆಯಲ್ಲಿಯೇ ಇರುವಂಥ ವಸ್ತುವನ್ನು ನಾವು ಉಪಯೋಗಿಸ್ಕೊಂಡು ಅದನ್ನು ಕಂಟ್ರೋಲಲ್ಲಿ ತರ್ಬೋದು. ಈಗ ಅದು ಯೂರಿಕ್ ಆ್ಯಸಿಡ್ ಅಂತೇಳಿದರೆ ತುಂಬ ಪ್ರಾಬ್ಲಮ್ ಆಗ್ತದಪ್ಪ. ಇದು ಕಾಲಿದು ಬೆರಳಿದು ಗಂಟು ಇರ್ತದೆ ನೋಡಿ, ಇವಾಗ ನಮ್ಮ ಹೆಬ್ಬೆರಳಿದು ಗಂಟು ಅಲ್ಲೆಲ್ಲ ಊತ ಬರ್ತದೆ, ಕೆಂಪಾಗ್ತದೆ, ಮತ್ತು ತುಂಬ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೇನೆ ಏನು ಮಾಡಬೇಕು ಹೇಳಿದರೆ, ಈಗ ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ಯೂರಿಕ್ ಆ್ಯಸಿಡ್ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ನೀವು ಇದನ್ನು ತಿನ್ನೋದ್ರಿಂದ ಖಾಲಿ ಯೂರಿಕ್ ಆ್ಯಸಿಡ್ ಅಂತಲ್ಲ, ಈಗ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಕರೆಕ್ಟಾಗಿದ್ದರೆ ಎಲ್ಲ ಕಾಯಿಲೆಯಿಂದ ಸಹ ನಾವು ಒಂದು ಕರೆಕ್ಟಾಗಿ ಇರ್ತೇವೆ ಅಂತೇಳಿ. ಇದು ಯೂರಿಕ್ ಆ್ಯಸಿಡ್ ಆಗಲಿ, ಅದು ಇನ್ನೊಂದು ಕಿಡ್ನಿದು ಪ್ರಾಬ್ಲಮ್ ಅಂಥದ್ದೆಲ್ಲ ಇದ್ದರೆ ಈಗ ಕೆಲವೊಂದು ಮನೆಮದ್ದು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಹೇಳೋದು, ತುಂಬ ಇದಾಗೋ ತನಕ ನಾವು ಕಾಯಬಾರ್ದು. ಯಾವುದೇ ಒಂದು ಕಾಯಿಲೆ ಬಂದರೂ ಸಹ ಫಸ್ಟಿಗೆ ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಆಗೋದು ಒಳ್ಳೆಯದು. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಕಂಟ್ರೋಲಲ್ಲಿ ತರ್ಬೋದು ಅಂತೇಳಿ ನಾನು ಹಾಗೆ ಹೇಳ್ತಾ ಇದ್ದೇನೆ. ಈಗ ಕೆಲವೊಂದು ಮದ್ದನ್ನೇ ನಾವು ಸ್ಟಾರ್ಟಿಂಗಲ್ಲಿ ಮಾಡಿ ನೋಡ್ಬೋದು. ಅದರಲ್ಲಿ ಇದೊಂದು ಪಪ್ಪಾಯಿ ಹಣ್ಣು ಕೂಡ ಒಂದು. ಪಪ್ಪಾಯಿ ಹಣ್ಣು ಅಂದರೆ ಯೂರಿಕ್ ಆಮ್ಲದ ಮಟ್ಟನ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಅದನ್ನು ಕರಗಿಸಿ ಹೊರ ಹಾಕೋದ್ರಲ್ಲಿ ಸಹ ಇದು ಪಪ್ಪಾಯಿ ತುಂಬ ಪ್ರಯೋಜನ ಉಂಟು. ಪಪ್ಪಾಯಿ ಅಂದರೆ ನಾವು ಒಂದು ನಿಯಮಿತವಾಗಿ ತಿನ್ನೋದ್ರಿಂದ ಸಹ ಈ ಮೂತ್ರಪಿಂಡಗಳ ರಕ್ತನ ಶೋಧಿಸಿ ಅದು ಸುಧಾರಣೆ ಮಾಡ್ತದೆ. ಯೂರಿಕ್ ಆಮ್ಲ ಉತ್ಪಾದನೆ ಅಂದರೆ ಅದು ನಮ್ಮ ಬಾಡಿಯಲ್ಲಿ ಯೂರಿಕ್ ಆಮ್ಲ ಸ್ಟಾರ್ಟ್ ಆಗೋದನ್ನು ಕಮ್ಮಿ ಮಾಡ್ತಾ ಬರ್ತದೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಕೀಲುಗಳಲ್ಲಿ ನೋವು ಮತ್ತು ಊತ ಅದೆಲ್ಲ ತುಂಬ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ನಾನು ಸಹ ಅನುಭವಿಸ್ತೀನಿ ಆ ನೋವೆಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ಈ ಕಾಲ್ಗಂಟಿದು ನೋವು, ಕಾಲ್ಗಂಟು ಅಂದರೆ ಹೆಬ್ಬೆರಳ ಹತ್ರ ಎಲ್ಲ ಗಂಟು ಇರ್ತದೆ ನೋಡಿ, ಅದು ತುಂಬ ನೋವು ಬರ್ತದೆ. ಅಥವಾ ಈ ಥರ ಬೆರಳ ಹತ್ರ ಗಂಟು ಅಂಥದ್ದೆಲ್ಲ ತುಂಬ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ನಿಮಗೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅಂದರೆ ನನ್ನ ಅನುಭವನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರೋದು. ಈ ಪಪ್ಪಾಯಿ ಹಣ್ಣು ನಾವು ತಿನ್ನೋದ್ರಿಂದ ಈ ಇದು ಉರಿ ನೋವೆಲ್ಲ ಇರ್ತದೆ ನೋಡಿ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಮತ್ತು ಊತ ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ನೋವು ಸಹ ಕಮ್ಮಿ ಆಗಿ ನಿಮಗೆ ಗೊತ್ತಾಗ್ತದೆ. ನಿಮ್ಗೆ ಅದು ಪಪ್ಪಾಯಿ ಹಣ್ಣು ನೀವು ತಿಂತಾ ಬಂದರೆ ನಿಮಗೆ ಗೊತ್ತಾಗ್ತದೆ ಇದೆಲ್ಲ ಒಂದು ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅದು ತಿನ್ನೋದ್ರಿಂದ ಅಂದರೆ ಬೆಳಿಗ್ಗೆನೇ ತಿನ್ನಬೇಕು, ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ನಮ್ಮ ವೇಟ್ ಸಹ ಕಮ್ಮಿ ಆಗ್ತದೆ. ಅದರಿಂದ ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ವೇಟ್ ಸಹ ಕಮ್ಮಿ ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೋಡಿ, ಪಪ್ಪಾಯಿ ಹಣ್ಣು ಸಹ ನಮಗೆ ಉಪಯೋಗ ಉಂಟು, ಅದರ ಬೀಜ ಸಹ ಉಪಯೋಗ ಉಂಟು, ಅದರ ಎಲೆ ಸಹ. ಈಗ ಡೆಂಗ್ಯೂ ಎಲ್ಲ ಬರುವಾಗ ಅದರ ಎಲೆಯ ರಸ ಸಹ 1 ಚಮಚದಷ್ಟು ಕುಡಿತಾರೆ ಎಲ್ಲರೂ ಸಹ. ಹಾಗೆಯೇ ಈ ಹಣ್ಣು ಸಹ ಎಷ್ಟು ಉಪಯೋಗ ಉಂಟು. ಆದರೆ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಆಮೇಲೆ ಇದು ಅಂದರೆ ನಾನು ಆವಾಗ ಹೇಳಿ ತೂಕ ಇಳಿಕೆಗೆ ಅಂದರೆ ವೇಟ್ ಕಮ್ಮಿ ಮಾಡಲಿಕ್ಕೆ ಒಳ್ಳೆಯದಂತ ಹೇಳಿದರೆ ಇದರಲ್ಲಿ ಫೈಬರ್ ಎಲ್ಲ ತುಂಬ ಉಂಟಲ್ಲ, ಹೊಟ್ಟೆ ತುಂಬಿದ ಒಂದು ನಮಗೆ ಫೀಲ್ ಆಗ್ತದೆ ಇದು ತಿಂದರೆ. ಯಾರೇ ಆಗಲಿ ಒಂದು ನಮ್ಮ ವೇಟ್ ಕಮ್ಮಿ ಮಾಡಬೇಕಂತೇಳಿದರೆ ಈ ಥರ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ತಿನ್ನೋ ಬದಲಿಗೆ ಇದು ಪಪ್ಪಾಯಿ ಹಣ್ಣೆಲ್ಲ ಸ್ವಲ್ಪ ತಿಂತಾ ಬಂದರೆ ಅಂದರೆ ಬೇರೆ ಫುಡ್ಡು ನಮಗೆ ತಿನ್ನಬೇಕು ಅನಿಸೋದಿಲ್ಲಲ್ಲ, ಆಗ ವೇಟ್ ಲಾಸ್ ಆಗ್ತದೆ. ಹಾಗೆಯೇ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು ಇದು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತದಲ್ಲ, ಆಗ ನಮ್ಮ ಬಾಡಿಯಲ್ಲಿ ಬೇಡದಿರುವಂಥ ಏನಾದರೂ ಇದ್ದರೆ ಆ ಥರದ್ದೆಲ್ಲ ಫುಡ್ಡು ತಿಂದಿರ್ತೇವಲ್ವ ನಾವು, ಆಗ ಅದು ಬೇಡದಿರುವಂಥ ವಸ್ತು ಏನಾದರೂ ಇದ್ದರೂ ಸಹ ಅದು ಹೊರಗಡೆ ಹಾಕಲಿಕ್ಕೆ ಸಹ ಒಂದು ಒಳ್ಳೆಯದಿದು ಹಣ್ಣಿದು ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ. ಖಂಡಿತ ನೀವು ಯಾರಾದರೂ ಪಪ್ಪಾಯಿ ಹಣ್ಣು ತಿನ್ನೋದಿಲ್ಲ ಅಂದರೆ ಇದ್ದರೂ ಸಹ ಬಿಸಾಡ್ತಾರೆ ಒಬ್ಬೊಬ್ಬರು, ಹಾಗೆ ಮಾಡಬೇಡಿ. ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ತುಂಬ ಪ್ರಯೋಜನ ಇದೆ ನಮ್ಮ ಬಾಡಿಗೆ. ಹಾಗಾಗಿ ಇದನ್ನು ತಿಂತಾ ಬಂದರೆ ಕೆಲವೊಂದು ಇದು ನಮಗೇನಾದರೂ ಹೆಲ್ತಿದು ಇಶ್ಯೂಸ್ ಇದ್ದರೆ ಸಹ ಅದು ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಯೂರಿಕ್ ಆ್ಯಸಿಡ್ ಇದ್ದರೆ ಅಂತೂ ಖಂಡಿತವಾಗ್ಲೂ ಇದು ಪಪ್ಪಾಯಿ ಹಣ್ಣು ತಿಂತಾ ಬಂದರೆ ಒಂದು ಲೆವೆಲಲ್ಲಿ ಇರ್ತದೆ, ಜಾಸ್ತಿ ಆಗೋದಿಲ್ಲ. ತುಂಬ ನೋವು ತಿನ್ನಬೇಕು ಅದರಲ್ಲಿ ಮಾತ್ರ. ಯೂರಿಕ್ ಆ್ಯಸಿಡ್ ಬಂದರೆ ಅಂತೂ ತುಂಬ ನೋವು ತಿನ್ನಬೇಕು ನಾವು. ಅದು ವಾರದಲ್ಲಿ ಒಂದು 2-3 ದಿನ ಆದರೂ ಪಪ್ಪಾಯಿ ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದು ಸಿಂಪಲ್ಲಾಗಿ ಹೇಳ್ತೇನೆ. ಈಗ ಪಪ್ಪಾಯಿ ಹಣ್ಣು ಕೆಲವರು ತಿನ್ನೋದಿಲ್ಲ ಅಂತ ಹೇಳಿದರೆ ಅರಿಶಿಣದ್ದು ಟೀ ಮಾಡಿ ಸಹ ಕುಡಿಬೋದು. ಅರಿಶಿಣ ಟೀ ಅಂತೇಳಿದರೆ ಹಾಲು ಹಾಕಬಾರ್ದು, ಅದಕ್ಕೆ ಹಾಲು ಹಾಕ್ದೇನೆ ಅಂತೇಳಿದರೆ 1 ಲೋಟ ನೀರನ್ನು ನೀವು ಚೆಂದ ಮಾಡಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿ ಅದರಲ್ಲಿ ಅರಿಶಿಣ ಹಾಕಿ ಕುದಿ ತರಿಸ್ಕೊಳ್ಳಿ. ಈಗ ನೀರನ್ನು ನೀವು ಇಟ್ಕೊಳ್ತೀರ, ಬಿಸಿ ಆದ ನಂತರ ಅರಿಶಿಣ ಪುಡಿ ಹಾಕಿದ ನಂತರ ಕುದಿ ತರಿಸ್ಕೊಳ್ಳಿ. ಕುದಿ ತರಿಸಿದ ನಂತರ ಅದನ್ನು ನೀವು ಆರಿಸಿ ಸ್ವಲ್ಪ ಬೆಚ್ಚಗಿರುವಾಗಲೇ ಖಾಲಿ ಹೊಟ್ಟೆಯಲ್ಲಿ ಅದನ್ನು ನೀವು ಕುಡಿತಾ ಬರೋದ್ರಿಂದ ಸಹ ಈ ಯೂರಿಕ್ ಆ್ಯಸಿಡ್ ಕಮ್ಮಿ ಆಗ್ತಾ ಬರ್ತದೆ.
ಒಂದೇ ಪಪ್ಪಾಯಿ ಹಣ್ಣು ತಿನ್ನಿ, ಇಲ್ಲ ಅಂತೇಳಿದರೆ ಅರಿಶಿನ ಟೀ ಮಾಡಿ ಕುಡಿಬೋದು, ಇಲ್ಲ ಶುಂಠಿ ಟೀ ಸಹ ನೀವು ಮಾಡಿ ಕುಡಿಬೋದು. ಈ ಶುಂಠಿ ಟೀ ಕುಡಿಯೋದ್ರಿಂದ ಸಹ ನಮ್ಮ ಈ ಕೀಲುಗಳಲ್ಲಿ ಇಲ್ಲೆಲ್ಲ ಇರ್ತದಲ್ಲ, ಅದು ಯೂರಿಕ್ ಆ್ಯಸಿಡ್ ಏನಾದರೂ ಇದ್ದರೆ ಸಹ ಅದು ಹೊರಟೋಗ್ತದೆ ಈ ಶುಂಠಿ ಟೀ ಕುಡಿಯೋದ್ರಿಂದ ಸಹ. ಅಂದರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಕರೆಕ್ಟಾಗಿದ್ದರೆ ಎಲ್ಲ ಸಹ ಒಂದು ಕರೆಕ್ಟಾಗಿರ್ತದೆ ಹೆಲ್ತಿದು. ಅದರ ನಂತರ ಇದು ಯಾವಾಗಲೂ ಹೇಳ್ತೇನೆ, ಮೆಂತ್ಯ ನೀರು. ಮೆಂತ್ಯವನ್ನು 1 ಲೋಟ ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದ್ರಿಂದ ಸಹ ಯೂರಿಕ್ ಆ್ಯಸಿಡ್ ಮಟ್ಟ ಕಮ್ಮಿ ಆಗ್ತಾ ಬರ್ತದೆ. ಇನ್ನೊಂದು ಬೆಸ್ಟ್, ಇದು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ. ಈಗ ನಾನು ಹೇಳಿದ್ದು ಸಹ ಎಲ್ಲರ ಮನೆಯಲ್ಲಿ ಇದ್ದದ್ದೇ. ಇದು ತುಳಸಿ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವ. ಈ ತುಳಸಿ ಎಲೆ ಸಹ ನೀವು ಒಂದು 10-15 ತುಳಸಿ ಎಲೆ ತೆಗೆದು ನೀರಲ್ಲಿ ಹಾಕಿ ಚೆಂದ ಮಾಡಿ ಕುದಿಸಿ ಆ ನೀರನ್ನು ಸಹ ನೀವು ಕುಡಿಯೋದ್ರಿಂದ ಯೂರಿಕ್ ಆ್ಯಸಿಡ್ ಕಮ್ಮಿ ಆಗ್ತಾ ಬರ್ತದೆ. ನೀವು ಇಷ್ಟರಲ್ಲಿ ಯಾವುದು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇಷ್ಟು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಒಂದು ಯೂರಿಕ್ ಆ್ಯಸಿಡ್ ಬಗ್ಗೆ, ಆಮೇಲೆ ತುಳಸಿ ಎಲೆಯನ್ನು ನಾವು ಯಾವ ಥರ ಉಪಯೋಗಿಸ್ಕೊಳ್ಬೋದು ಅಂತೇಳಿ, ಹಾಗೆಯೇ ನಮ್ಮ ಆರೋಗ್ಯ ಹೇಗೆ ನಾವು ನೋಡ್ಕೊಳ್ಬೇಕು ಅದರ ಬಗ್ಗೆ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.